ಕೇಂದ್ರ ಬಜೆಟ್ನ ಹಿಸ್ಟಾರಿಕಲ್ ಹೈಲೈಟ್ಸ್ ಅಂತ ನೋಡಿದಾಗ ಲಾಂಗೆಸ್ಟ್ ಬಜೆಟ್, ಶಾರ್ಟೆಸ್ಟ್ ಬಜೆಟ್, ಅತಿ ಹೆಚ್ಚಿನ ಬಜೆಟ್ಗಳನ್ನು ಮಂಡಿಸಿದವರು ಯಾರು, ಫಸ್ಟ್ ಬಜೆಟ್ ಅನ್ನು ಮಂಡಿಸಿದ ಯಾರು, ಈ ಪ್ರಶ್ನೆಗಳು ಬರ್ತವೆ. ಅದೆಲ್ಲದಕ್ಕೂ ಉತ್ತರ ಈಗ ತಿಳ್ಕೊಳ್ಳೋಣ. ಫಸ್ಟ್ ಬಜೆಟ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ 1947 ನವೆಂಬರ್ 26ನೇ ತಾರೀಕು ಮೊದಲ ಯೂನಿಯನ್ ಬಜೆಟ್ ಅನ್ನು ಮಂಡಿಸಲಾಗಿತ್ತು. ಇದನ್ನು ಮಂಡಿಸಿದವರು R.K. ಷಣ್ಮುಖಂ ಶೆಟ್ಟಿ. ಎರಡನೇ ಪ್ರಶ್ನೆ, ಅತಿ ಹೆಚ್ಚು ಬಜೆಟ್ಗಳನ್ನು ಸ್ವತಂತ್ರ ಭಾರತದಲ್ಲಿ ಮಂಡಿಸಿದ ವ್ಯಕ್ತಿ ಯಾರು? ಮೊರಾರ್ಜಿ ದೇಸಾಯಿ. ಇವರು ಒಟ್ಟು 10 ಯೂನಿಯನ್ ಬಜೆಟ್ಗಳನ್ನು ಮಂಡಿಸಿದ್ದಾರೆ. ಮೊದಲ 6 ಬಜೆಟ್ಗಳನ್ನು 1959ರಿಂದ 1964 ಈ ಕಾಲಾವಧಿಯಲ್ಲಿ ಅವರು ಮಂಡಿಸಿದ್ರು. 1967ರಿಂದ 69ರವರೆಗೆ ಇನ್ನು ಮಿಕ್ಕ 4 ಬಜೆಟ್ಗಳನ್ನು. ದೇಶದ ಇತಿಹಾಸದಲ್ಲೇ ಅತಿ ಹೆಚ್ಚು ಎಂಬ ಖ್ಯಾತಿ ಮೊರಾರ್ಜಿ ದೇಸಾಯಿ ಅವರಿಗೆ ಸಲ್ಲುತ್ತೆ. ಮೂರನೇದು, ಅತಿ ಉದ್ದದ ಬಜೆಟ್ ಅನ್ನು ಮಂಡಿಸಿದ ವಿತ್ತ ಸಚಿವರು. 2020ನೇ ಆರ್ಥಿಕ ವರ್ಷದ ಬಜೆಟ್ ಒಟ್ಟು ಸುದೀರ್ಘ 2 ಗಂಟೆ 40 ನಿಮಿಷಗಳ ಕಾಲ ಅವರು ಮಂಡಿಸಿದರು. ಹಾಗಾದ್ರೆ ದೇಶದ ಇತಿಹಾಸದ ಅತಿ ಚಿಕ್ಕ ಬಜೆಟ್ ಮಂಡಿಸಿದ್ದು ಯಾರು? 1977ರಲ್ಲಿ ಹೀರೋಭಾಯ್ ಮುಲ್ಜಿಭಾಯ್ ಪಟೇಲ್ ಇವರು ಬರೀ 800 ಪದಗಳಲ್ಲಿ ಯೂನಿಯನ್ ಬಜೆಟ್ ಅನ್ನ ಮುಗಿಸಿದರು. ಇದು ಭಾರತದ ಬಜೆಟ್ನ ಹಿಸ್ಟಾರಿಕಲ್ ಹೈಲೈಟ್ಸ್ ಅಂತ ನೋಡಿದಾಗ ನಮಗೆ ಸಿಕ್ಕಿತು. ಇನ್ನು ಹೆಚ್ಚು ತಿಳ್ಕೊಳ್ಬೇಕಾ? ಫ್ರೀಡಮ್ ಆಪ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.